ಪಶುವಾಗಿ ತಿಂದು ತೆಗೆದು ವಿಚಿತ್ರವಾಗಿದೆ ಜಗದಲ್ಲಿ. ಪ್ರಪಂಚದಲ್ಲಿ ಆಗುತ್ತಿರುವ ಹಣದ ಅಭಾವ ಹಾಗೂ ಗುಣದ ಪ್ರಭಾವ ಕಂಡು ಉಸಿರುಗರೆಯಲೇ ಬೇಕಲ್ಲಮ್ಮ. ನಿನ್ನ ಮಾತಿನ ಅರ್ಥ? ಹಣವಂತರ ಮಗಳಾದ ರೂಪ ಇದೀಗ ಅಪ್ಪಾಜಿ ಕಪಾಳಕ್ಕೆ ಕೊಟ್ಟ ಪೆಟ್ಟು. ಕಾರಣ ದೊಡ್ಡದಿದೆಯಮ್ಮ. ಅಂದು ಅವಳು ನಾನು ಕೂಡಿ ಕಲಿಯುವಾಗ ನಮ್ಮ ಸ್ಕೂಲ್ನಲ್ಲಿ ಚರ್ಚಾಕೂಟ ಪ್ರಾರಂಭವಾಯಿತು. ಯಾವ ವಿಷಯದ ಬಗ್ಗೆ? ಹಣ ಮತ್ತು ಗುಣ. ಇದರಲ್ಲಿ ಮುಖ್ಯವಾಗಿ ಯಾವುದನ್ನು ಗಳಿಸಬೇಕು ಅನ್ನೋ ವಿಷಯವಾಗಿ ಮಾತನಾಡಬೇಕಾಗಿತ್ತು. ಅವಳು ಹಣ ಹೆಚ್ಚು, ಹಣದ ಶಕ್ತಿ ಅಧಿಕ ಅಂತ ವಾದಿಸಿದಳು. ಗುಣ ಪ್ರಾಮುಖ್ಯ, ಮುಖ್ಯವಾಗಿ ಅದನ್ನೇ ಗಳಿಸಬೇಕು ಅಂತ ನಾನು ವಾದಿಸಿದೆ. ಸರಿ, ಮುಂದೇನಾಯ್ತು? ಆ ಸ್ಪರ್ಧೆಯಲ್ಲಿ ಅವಳಿಗೆ ಸೋಲು ಬಂತು, ನನಗೆ ಗೆಲುವು ಸಿಕ್ತು. ಅಧ್ಯಕ್ಷಿಣಿ ಮೇಡಮರು ನನ್ನ ಭಾಷಣದ ಪ್ರಶಂಸೆ ಮಾಡಿ ಹಾರ ಹಾಕಿ ಪ್ರೋತ್ಸಾಹಿಸಿದ್ರು. ಅಂದಿನಿಂದ ಅವಳು ಹಣವೇ ಹೆಚ್ಚೆಂದು ಈ ರೀತಿ ಜಂಬ ಪಂಚ್ಕೊಳ್ತಾಳೆ. ಅವಳು ಹಣ ಹೆಚ್ಚು ಹೇಳಿದ್ದು ಪಾಪ, ಅವಳಾದ್ರೂ ಸಮಾಧಾನ. ಬುದ್ಧಿವಂತಿ. ಸುಮ್ಮನೆ ಹಣದ ದರ್ಪಕ್ಕೆ ಹೆದರಿ ಗುಣ ತನ್ನ ಸತ್ವ ಕಳೆದುಕೊಳ್ಳೋ ಉದ್ದೇಶ ನೀ ನನಗೆ ಮಾಡಬೇಡ. ಎಷ್ಟೇ ಕಷ್ಟ ಬರ್ಲಿ ಗುಣವಂತರಾಗಿ ಬಾಳೋಣ. ಸ್ವಾರ್ಥ ಸಾಧನೆಗಾಗಿ ಹಣವೇ ಹೆಚ್ಚು ಅಂತ ಬೊಗಳೋದು ಬೇಡ. ಇರ್ಲಡೆ, ಮನೆಗೆ ಹೋಗೋಣ. ಬಿಡಿ, ಇರಾವ ಮಾಸೇಡು ಅಷ್ಟಕ್ಕಾಗಿ ಆಟ ತೊಟ್ಟು ನಿಂತಿರುವೆ. ಒಂದು ತುಂಬಿದ ಸಭೆಯಲ್ಲಿ ಯಕ್ಕರ್ಷಿತ ಅಂತವಳಿಂದ ಆದ ನನಗ ಅವಮಾನ ಬೇರೆಣಿಗೂ ಅಸಾಧ್ಯವಾದದ್ದು. ನೋಡಿ, ಅವಳು ಹಣಕ್ಕೆ ತಲೆ ಬಾಗಲೇಬೇಕು ಅಂದರೆ ನನಗೆ ಸಂತೋಷ. ರೂಪ, ಕಣ್ಣಿಗೆ ಕಾಣುವುದನ್ನು ಕನ್ನಡಿಯಲ್ಲಿ ನೋಡಬೇಕು. ಹಣವಿಲ್ಲದೆ ಬರೇ ಗುಣ ಸಂಪಾದಿಸಿದರೆ ಅನೇಕ ಅನಾಹುತಗಳನ್ನೇ ಅನುಭವಿಸಬೇಕಲ್ಲದೆ ಇನ್ನೇನು ಸಾಧಿಸಲಾರದು ಈ ಜೀವನ. ಗುಣವತಿ ಎಂದಿದ್ದರೂ ನಿನ್ನ ಹಣಕ್ಕೆ ತಲೆ ಬಾಗಲೇಬೇಕು. ಇದರಲ್ಲಿ ಅವಳಿಗೆ ಸೋಲು ಕಟ್ಟಿಟ್ಟಂತೆ ಇದೆ. ಅಷ್ಟಾದ್ರೆ ಸಾಕು, ನನಗೆ ತುಂಬಾ ಸಂತೋಷ. ಬನ್ನಿ, ನಮ್ಮ ಮನೆಗೆ ಹೊರಟು ಪಾರ್ಟಿ ಕೊಡ್ತೀನಿ. ಅಲ್ಲ, ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ? ನೋಡಿ, ನೀವು ನಮ್ಮ ಅಪ್ಪನಿಗೆ ಎಷ್ಟು ಹೆದರ್ತಿರಲ್ಲ ಅಂತೀರಿ. ಅವ್ರ ಮಗಳಾದ ನಾನೇ ನಿಮ್ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕಲ್ಲ, ಯಾರ್ದೇನ್ ಅನ್ಸಿಕೆ?
ದಯನಲಯವಾಗುತ್ತಿದೆ. ಬಲಿಷ್ಠರ ಯುಗದಲ್ಲಿ ಕಪಾಲಕ್ಕೆ ಹೊಡಿಸಿಕೊಂಡು ಕ್ಷಮೆ ಕೇಳಿದರು ದಯಾ ಬುದ್ಧಿ ಹುಟ್ಟಿಗೆ ಕೊನೆಗೂ ಮಗಳ ಮಾತು ಕೇಳಿ ನೌಕರಿಯನ್ನೇ ಕಸಿದುಕೊಂಡು ಕಳಿಸಿದರು. ಹೀಗೆಲ್ಲಿದೆ ದಯ? ಬಡವತ ಭೂಮಿಯ ಮೇಲೆ ಬಾಳಬೇಕಾದ್ರೆ ಬಲವಾದ ತಾಪತ್ರೆಯ ತೊಂದರೆಗಳಿಂದಲೇ ಬಾಳಬೇಕು ಅನ್ನುವಂತಿದ್ದರೆ ಬಾಳುವುದೇ ಅನವಶ್ಯ. ನಾನು ಸತ್ತ ನಂತರ ಅವರ ದೈವದಲ್ಲಿದ್ದಂತಾಗಲಿ. ಹುಟ್ಟಿಸಿದ ಮಕ್ಕಳ ಹಣೆ ಬರಹ ಯಾವ ತಂದೆ ತಾ ಬರೆದಿದ್ದಾನೆ. ಅವರ ಹೊಟ್ಟಿಗೆ ಹಾಕುವ ತ್ರಾಣ ಸಹ ನಾನು ಕಳೆದುಕೊಂಡಾಗ ಇನ್ನೇಕೆ ಬದುಕಬೇಕು? ವಿಶ್ವಕ್ಕೆ ತಂದೆ ಎನಿಸಿಕೊಂಡ ಆ ದೇವರೇ ಕಣ್ಣು ಮುಚ್ಚಿ ಕುಳಿತುಕೊಂಡಾಗ ಎರಡು ಮಕ್ಕಳಿಗೆ ತಂದೆ ಎನಿಸಿಕೊಂಡ ನಾನೇಕೆ ಈ ಲೋಕದ ಋಣ ನೀಗಬಾರದು? ಸದ್ಯ ಈ ಲೋಕದ ಋಣ ನೀಗಬೇಕೆಂದ ಮೇಲೆ ಇನ್ನಾವ ವಿಚಾರಗಳು ಬೇಕು? ಓ ಹಾವು ಶ್ರೀಮಂತರು ಬರೀ ಹಣದಿಂದ ಮಾತ್ರ, ಕೊಳದ ಸಂಪತ್ತಿನಿಂದ ಬಡವನಾಗಿದ್ದೀರ ಯಜಮಾನ್ರೆ. ಅಯ್ಯೋ ನನ್ನಪ್ಪ, ನೀವು ಬುದ್ಧಿವಂತರಪ್ಪ, ಬುದ್ಧಿವಂತರು. ಯಾಕೆ ನನ್ನನ್ನು ಬದುಕಿಸಿದ್ರಿ? ಸದ್ಯ ನಿಮ್ಮ ಸಾವಿಗೆ ದೇವರು ಒಪ್ಪಿಗಿರ್ಲಿಕ್ಕಿಲ್ಲ. ಅಂತ್ಯ ನನ್ನಿಂದ ತಡೆಗಟ್ಟಿಸಿದನು. ಜೀವಿಸುವುದಕ್ಕಾಗಿ ಹುಟ್ಟಿಸಿ ಕಳಿಸಿದ ದೇವರು ಅವನ ಆಜ್ಞೆ ಇಲ್ಲದೆ ನಾವಾಗಿ ಸಾವನ್ನು ಸ್ವಾಗತಿಸುವುದೆಂದರೆ ಅವನ ಆಜ್ಞೆ ಉಲ್ಲಂಘನೆ ಮಾಡಿರುತ್ತೆ ಯಜಮಾನ್ರೆ. ದೇವರು 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 ಎಲ್ಲಿದ್ದಾನೆ? ಮೂಢ ಭಾವಕರಾದ ನಾವು, ನಮ್ಮ ಕಾಲದ ಎಲ್ಲಾ ಜನ ಕಣ್ಣಿಗೆ ಕಾಣದ ಆ ಅಶರೀರ ಶಕ್ತಿಯ ಮೇಲೆ ಭಕ್ತಿ ಇಟ್ಟು ಅದನ್ನೇ ನಂಬಿಕೊಂಡು ಪಡಬಾರದ ಕಷ್ಟಪಟ್ಟಿವಿ. ಅನುಭವಿಸಬಾರದನ್ನೆಲ್ಲ ಅನುಭವಿಸಿದಿವಿ. ನಿಮಗೆ ಯಾಕರಪ್ಪ ಈ ಹಾಳಾದ ದೇವರನ್ನು ಹುಚ್ಚು? ನವಯುಗದ ತರುಣರಾದ ನೀವಾದರೂ ಕಾಲಮಾನಕ್ಕೆ ಹೊಂದಿಕೊಂಡು ಹೋಗಬೇಕರಪ್ಪ. ದೈವ ದೇವರು ಧರ್ಮ ಅಂತ ಹಾಳಾಗುವ ಹವ್ಯಾಸ ಮಾಡಬೇಡ. ಬಲವುಳ್ಳವರನ್ನು ಸುಖದ ತೊಟ್ಟಿಲಲ್ಲಿ ತೂಗುವ ಸಮಾಜ ಬಲ ಕಳೆದುಕೊಂಡವರನ್ನು ರಸಾತರಕ್ಕೆ ಈಗೆಲ್ಲಿದ್ದಾನೆ ಆ ಜ್ಞಾನವರ ದೇವರು? ಆ ದೇವರು ಎಲ್ಲಿರುವ
ನನಗೆ ಹೇಳಿ. ಯಾರಿಗೆ ಹೇಳಿ ಏನು ಪ್ರಯೋಜನ? ನನ್ನಿಂದ ಸಾಧ್ಯವಾದರೆ ನಾನು ಪರಿಹಾರ ಮಾಡಬಲ್ಲೆ. ಹಾಗಾದ್ರೆ ಕೇಳಿ, ಬದುಕುವುದಕ್ಕಾಗಿ ಒಂದು ಮಾರ್ಗ ತೋರಿಸಿಕೊಡಿ, ದುಡಿಸಿಕೊಂಡು ಸಂಬಳ ಕೊಡಿ. ಅಂದರೆ ಈಗ ತಮಗೆ ದುಡಿಮೆ ಬೇಕಾಗಿದೆ. ಜೀವನಾಧಾರವಾದ ಪಂಚಾಯಿತಿ ನೌಕರಿ ಕಳೆದುಕೊಂಡಿದ್ದೇನೆ. ಬದುಕುವುದಕ್ಕಾಗಿ ಒಂದು ಸಾಧನ ಬೇಕಾಗಿದೆ. ಕೊಡಿ ನನ್ನಪ್ಪ, ಸಣ್ಣ ಒಂದು ನೌಕರಿ ಕೊಡಿ. ಸಾಧ್ಯವಿಲ್ಲದಿದ್ರೆ ಈಗ ನೀವು ನನಗೆ ಹೀಗೆಲ್ಲ ಮಾತನಾಡಬೇಡಿ. ನಿಮಗೆ ನೌಕರಿ ನಾನು ಕೊಡಿಸುತ್ತೇನೆ. ನಮ್ಮ ಅಂಗಡಿಯಲ್ಲಿ ಕ್ಲರ್ಕ್ ಜಾಗ ನೋಡಿಕೊಂಡಿದ್ದು ಬಿಡಿ. ಹಾ ಬಾಪೂಜಿ, ನಿಜ ಯಜಮಾನ್ರಿ, ನಾಳೆಗೆ ಹಾಜರಾಗ್ಬಿಡಿ. ಈ ನೌಕರಿ ನಿಮಗೆ ಒಪ್ಪಿಗೆ? ಬಾಪೂಜಿ, ಕರೆದು ಮೃಷ್ಟಾನ್ನ ನೀಡಿದರೆ ತೊರೆದು ಹೋಗಬಹುದೇ ಭಿಕ್ಷುಕ? ಬದುಕಿನಲ್ಲಿ ನಿರಾಶೆ ಪಟ್ಟು ನನಗೆ ಬದುಕಲು ಅವಕಾಶ ಕೊಟ್ಟರು. ಬಲವಾದ ಆಶ್ರಯವನ್ನೇ ತೋರಿಸಿದ್ರಿ. ಈ ನಿಮ್ಮ ಉಪಕಾರ. ಛೇ ಛೇ ಛೇ, ಹಾಗೆಲ್ಲ ಮಾತನಾಡಬೇಡಿ. ನಡ್ರಿ ಮನೆಗೆ ಹೋಗೋಣ. ನಿಮಗೆ ಎಲ್ಲಿಗೆ ಹೋಗಬೇಕಾಗಿದೆಯೋ ಅಲ್ಲಿಗೆ ಹೋಗಿ ಬನ್ನಿ ನನ್ನಪ್ಪ. ಮೊದಲು ನಿಮ್ಮನ್ನ ಮನೆಗೆ ಮುಟ್ಟಿಸಿ ಬಿಡ್ತಾ ನಡ್ರಿ. ಹಾಗೆ ಆಗಲಿ, ನಡಿರಪ್ಪ, ನಡಿರಿ. ನಾಳೆ ಬೆಳಿಗ್ಗೆ ತಪ್ಪದೆ ನಮ್ಮ ಅಂಗಡಿಗೆ ಬಂದ್ಬಿಡಿ. ಅಪ್ಪ, ಊಟ ಮಾಡಿ ಎಲ್ಲಿಗೆ ಹೊರಟಿದ್ದೆಪ್ಪ? ಹಸುವಾಗಿ ಇಂದು ನನ್ನ ಹೊಟ್ಟೆ ಪೂರ್ತಿ ತುಂಬಿ ಹೋಯ್ತಮ್ಮ, ಪೂರ್ತಿ ತುಂಬಿ. ಈ ಕರುಣಾಳರ ಅಭಯದ ನುಡಿ ಕೇಳಿ ನನ್ನ ಹೊಟ್ಟೆ ಪೂರ್ತಿ ತುಂಬಿ ಹೋಯ್ತಮ್ಮ. ಅಪ್ಪ, ಯಾರಪ್ಪ ಇವರು? ಏನಮ್ಮ ಹೀಗೆ ಕೇಳಿದ್ರೆ? ಇವರು ಬಾಪೂಜಿಯವರಲ್ಲವೇನಮ್ಮ? ಆ ಸಾಹುಕಾರ ರವಿಚಂದ್ರರ ಸಹೋದರರು. ಇಷ್ಟು ದಿನ ಕಲಿಯಲಿಕ್ಕೆ ಬೆಂಗಳೂರಿನಲ್ಲಿದ್ದರು. ಅಪ್ಪ, ನನಗೆ ಪರಿಚಯ ಸಿಗಲಿಲ್ಲ ಬಿಡಪ್ಪ. ಹಾಗೆ ನಿಂತಿಯಲ್ಲಮ್ಮ, ನಮಸ್ಕಾರ ಮಾಡಮ್ಮ. ನಮಸ್ಕಾರ. ಹಾ ಯಜಮಾನ್ರೆ, ಇವಳು? ಅಯ್ಯೋ ಅಯ್ಯೋ, ಇವಳು ನನ್ನ ಕಿರಿಯ ಮಗಳು ಮಾಲ್ತಿ ಅಲ್ಲವೇ? ಹಾ, ಎಷ್ಟು ಬೇಗ ಬೆಳೆದು ಬಿಟ್ಟಿದ್ದಾಳೆ. ನನಗೆ ಗುರ್ತೇ ಸಿಗಲಿಲ್ಲ. ಚಿಕ್ಕವಳಿದ್ದಾಗ ಹಾಲು ಕೊಡೋದಾಗ್ತಿ ನಮ್ಮ ಮನೆಗೆ ಬರುತ್ತಿದ್ದಳು. ಹೋಗಲಿ, ಮದುವೆ? ಮದುವೆ? ಈ ಸ್ಥಿತಿಯಲ್ಲಿ ಒಡಲು ತುಂಬುವುದೇ ಕಷ್ಟವಾದಾಗ ಅಳಿಯನ ಕೈ ತುಂಬುವುದೆಲ್ಲಿಂದ? ಅಳಿಯನ ಕೈ ತುಂಬ ಪಡೆದಿದ್ದರೆ ಮಗಳಿಗೆ ಮಾಂಗಲ್ಯ ಲಭಿಸುವುದೆಲ್ಲಿಂದ? ಈಗ ನನ್ನ ಹಿರಿಯ ಮಗಳ ಗುಣವತಿ ಒಂದು ಮಗುವಿನ ತಾಯಿ ಆಗುವ ವಯಸ್ಸಿಗೆ ಬಂದರೂ ಕೊರಳಿಗೆ ಮಾಂಗಲ್ಯವಿಲ್ಲ. ಇಂತಹ ದೌರ್ಭಾಗ್ಯ ಜೀವನ ಬಾಪೂಜಿ ನಮ್ಮದು. ನಿಜ ಯಜಮಾನ್ರಿ, ಬಡ ಕುಟುಂಬದಲ್ಲಿ ಜನಿಸಿದ ಕನ್ಯರು ಎಷ್ಟೇ ರೂಪವಂತರಿರಲಿ, ಎಷ್ಟೇ ಸದ್ಗುಣಿಗಳಿರಲಿ, ಹಣಿಯ ಕುಂಕುಮ ಪಡೆಯಬೇಕಾದ್ರೆ ಕಣ್ಣೀರಿನ ಕಾಲುವೆ ಹರಿಸಬೇಕಾಗುತ್ತದೆ. ಇರಲಿ, ನೀವೇನೇ ಚಿಂತೆ ಮಾಡಬೇಡಿ. ಇವರ ಮದುವೆಗಾಗಿ ನಾನು ಸ್ವಲ್ಪ ಪ್ರಯತ್ನ ಮಾಡುತ್ತೇನೆ. ಬಾಪೂಜಿ, ದೇವರು ನಿನಗೆ ಎಂಥ ಕರುಣೆಯ ಹೃದಯವನ್ನು ಕೊಟ್ಟು ಬಿಟ್ಟಿದ್ದಾನೆ ಬಾಪೂಜಿ. ಇರಲಿ, ಮನೆಗೆ ನಡೆಯಿರಿ. ಮೊದಲು ಊಟ ಮಾಡಿಕೊಂಡು ನಿಶ್ಚಿಂತಿಂದ ಮಲಿಗೆಕೊಂಡು ಬಿಡಿ. ಯಾವ ಯೋಚನೆಯನ್ನು ಮಾಡಬೇಡಿ. ಅಲ್ಲ, ಕರೆದುಕೊಂಡು. ಅಪ್ಪ, ಅವ್ರಿಗೂ ಊಟ ಕರೀಪ್ಪ. ಹೌದಲ್ಲಮ್ಮ, ಮಾತಿನ ಗಡಿಬಿಡಿಯಲ್ಲಿ ಊಟಕ್ಕೆ ಕರೆಯುವುದನ್ನೇ ಮತ್ತೆ ನೀನೇ ಕರೆಯಮ್ಮ. ಬರುತ್ತೇನೆ. ಇನ್ನೊಂದ್ಸಲ ತಪ್ಪದೆ ಬಂದು ಊಟ ಮಾಡಿಕೊಂಡು ಹೋಗುತ್ತೇನೆ. ನಡೀರಿ. ತಂದೆ ಬಂಗಾರ, ಮಗಳ ಮಾಣಿಕ್ಯ, ಇಂಥವರಿಗೆ ಕಷ್ಟ ಪಡಿಸಿದ್ದಾನೆ ಮೂರ್ಖ ದೇವರು. ಯಾಕೋ ಆಲಪ್ಪನ ಕತೆ ಬಹಳ ಹೊತ್ತು ಮಾತನಾಡ್ತಿದ್ದಿ? ಹೌದಣ್ಣ. ಅವನ ಮನೆಯಲ್ಲಿರುವ ಇಬ್ಬರ ಹುಡುಗಿಯರಲ್ಲಿ ಅವಳಾದರೊಬ್ಬಳನ್ನು ಮನಸೋತು ಮೆಚ್ಚಿಕೊಂಡಿರೋ ಏನು? ಹೌದಣ್ಣ. ಸ್ಥಿತಿವಂತರೆನಿಸಿಕೊಂಡ ನಾವು ನಮ್ಮಂತವರ ಉದಾರ ಮನಸ್ಸು ಮಾಡಿ ಬಡವರ ಮಕ್ಕಳನ್ನೇ ಮೆಚ್ಚಬೇಕಣ್ಣ. ನೀನು ಹಿರಿಯವಳನ್ನು ಮೆಚ್ಚಿ ಮದುವೆಯಾಗಲು ಸಿದ್ಧನಾದರೆ ಅವಳ ತಂಗಿ ನಿನ್ನ ತಮ್ಮನಿಗಿರಲಿ. ನಿನ್ನ ತಲೆ ಸರಿ ಇಲ್ಲ, ಸ್ವಲ್ಪ ಕ್ಲೀನ್ ಮಾಡಿಸು. ಇಂತಹ ದರಿದ್ರರನ್ನು ಹೋಗಲಿ ಬಿಡ. ವಿಷಯ ನೋಡೋಣ. ನಮ್ಮ ಅಂಗಡಿಗೊಬ್ಬ ಗುಮಸ್ತನಾದ್ರೂ ಒಳ್ಳೆಯದಲ್ಲವೇ? ನೀನೊಬ್ಬನ ಯಾಕೆ ಶ್ರಮ ಪಡುತ್ತಿದ್ದಿ? ಹೌದು, ಆದರೆ ಗುಮಸ್ತರಿಗೆ ಕೊಡುವಷ್ಟು ಸಂಬಳ ಗಿಟ್ಟಬೇಕಲ್ಲ ವ್ಯಾಪಾರದಲ್ಲಿ. ಆದರೆ ನೀವು ಈ ಹಂಗಾಮಿ ಅಂಗಡಿಕಾರರು ದಾಳಿದಾರ ಹಚ್ಚಿದ್ದಾರೆ. ಸಾಲದೇ ನೂರಾರು ಟ್ಯಾಕ್ಸ್ಗಳು ಬೇರೆ. ಛೇ, ಹಾಗೆನ್ನ ಬೇಡಣ್ಣ. ಪಾಪ ಹಾಲಪ್ಪ ಪಂಚಾಯತಿನೊಬ್ರು ಕಳೆದುಕೊಂಡು ಬಹಳ ತೊಂದರೆಗೆ ಸಿಲುಕಿದ್ದಾರೆ. ಓಹೋ, ಇದಕ್ಕಾಗಿ ಅಲ್ಲವೇ ಗುಮಾಸ್ತರ ವಿಚಾರ ನಿನ್ನ ತಲೆಯಲ್ಲಿ ಬಂದದ್ದು? ನನಗನ್ಸಿತ್ತು ಯಾರಾದರೂ ನಿನಗೆ ನಿರುದ್ಯೋಗಿಗಳು ಭೇಟಿಯಾಗಿರ್ಬೇಕು ಅಂತ. ಏನಣ್ಣ ನಿನ್ನ ಮಾತು? ಆಗಲೇ ನಡೀತಮ್ಮ. ನಿನ್ನ ಮನಸ್ಸಿಗೆ ಬಂದರೆ ನಾಳೆಗೆ ಬೇಡವನಲ್ಲಿ. ನಾಳೆಗೆ ಹಾಲಪ್ಪನನ್ನು ಕರೆದುಕೊಂಡೇ ಬಂದುಬಿಡು. ಅಣ್ಣ, ನೀನು ದೇವರನ್ನ ದೇವರು, ಇಷ್ಟಕ್ಕಾಗಿ ದೇವರನ್ನಾಗಿ ಮಾಡ್ತೀಯಾ? ಇರ್ಲಿ, ಸ್ವಲ್ಪ ಅಂಗಡಿಗೆ ನಡಿ. ನಾನು ಬಾಕಿ ಕೇಳಿ ಮಾಡ್ತೀನಿ. ದೇವರನ್ನಾಗಿ ಮಾಡಿದ್ಯಾ? ಬಾಪೂಜಿ ನನ್ನ ಚಿಕ್ಕಪ್ಪನ ಮಗನು. ಚಿಕ್ಕಪ್ಪ ತನ್ನ ಅಂತ್ಯಕಾಲಕ್ಕೆ ನನ್ನ ತಂದೆ ಕೈಗೊಪ್ಪಿಸಿ ಸತ್ತು ಹೋದನಂತೆ. ನನ್ನ ತಂದೆ ನನ್ನ ಕೈಗೊಪ್ಪಿಸಿ ಮೃತರಾದರು. ಏನೇ ಆಗಲಿ, ಸ್ವಭಾವ ಮಾತ್ರ ಒಳ್ಳೆಯ ಅಪರೂಪ. ಅಂತೆ ಚಿಕ್ಕವನಿರುವಾಗಲೇ ಪರದೇಶಿಯಾದ ಬಾಪು
ಬೆಳೆದು ದೊಡ್ಡವನಾದ. ನನ್ನ ತಂದೆಯವರಂತೂ ಇವನ ಮೇಲೆ ಹೇಳುತ್ತಿರದಷ್ಟು ಪ್ರೀತಿ. ಈಗ ನಾನು ಇವನಿಗಿಂತಲೂ ಇವನ ಆಸ್ತಿಯ ಮೇಲೆ ಹೆಚ್ಚಿನ ಪ್ರೀತಿ. ಇವನಿಗೊಂದು ನೌಕರಿ ದೊರಕಿಸಿಕೊಟ್ಟು ಊರಿನಿಂದ ಮತ್ತೆ ಹಟ್ಟಿ ಬಿಟ್ಟರೆ ಇವನ ಆಸ್ತಿ ಉಪಯೋಗಿಸಲು ನನಗೊಳ್ಳೆ ಅನುಕೂಲ. ಸಾಧ್ಯವಾದಷ್ಟು ಲಾಭ ತಕ್ಕೊಳ್ಳಲೇಬೇಕು. ಅಲ್ಲ ಕತ್ತಿಕ್ಕಿದ್ರೆ ನಾನು ಸ್ವಚ್ಛ ನಾನು ಏನ್ ಮಾಡ್ಲಿ? ನಿಲ್ಸಲ್ಲ ನಾನು ಈ ಊರು ತಿರುಗಾಡಕ್ಕೆ ನಿನ್ನ ಗಂಟೆ ಕಳಿಸ್ತಂತ ಮೊದಲು ನಾನು ಒಬ್ಬ ಎಷ್ಟು ಆರಾಮಿದೆ ಗೊತ್ತಾ? ನನಗೆ ಯಾವ ಮೂರ್ತದಾಗ ಗಂಟೆ ಹಾಕಿದ್ನು ಆ ಕುಂಟ ಏನಾರ ಅವ್ನ ಮನೆ ಉದ್ದಾಗೈತಿ ನೋಡ. ಬಾರಿ ಅಥವಾ ಅಲ್ಲ ಮಾಡ್ಕೊಂಡು ಹೆಂಡತಿಗೆ ತಂದು ಹಾಕಾಕಿ ಎಷ್ಟು ಸೆಟ್ ಬಂತಲ್ಲ ನಿನಗ. ಇದೇನು ನಿನಗ ಸಾಯತನ ಬಿಡದು ಗಂಟ ಅಂತ ತಿಳ್ಕೊಂಡ. ಅಂದ್ರೆ ನಿಮ್ಮಪ್ಪ ನನಗೇನ ಕಣ್ಣು ಬಟ್ಕೊಂಡು ತಿಳಿದೆ ಏನೇನು? ಯಾಕ ಅಲ್ಲ ನಿಮ್ಮಪ್ಪ ನನಗೇನು ಕರ ಬರ್ಪಟ್ಟ ನಿನ್ನ ಸಾಯತನ ಬಿಡು ಬರುತ್ತೇನಂತ. ಇನ್ನ ದುಡ್ಡು ತಂದು ಹಾಕಾಕಿತ್ತು ನೀ ಯಾಟ್ ಮಾತಾಡ್ತಿದ್ದೆ ಏನಂತೀನಿ ನಾನು. ದುಡ್ಡು ತಂದು ಹಾಕಂಗಿಲ್ಲ ಆಗ್ಲೇ ಇದು ಮಾತಾಡೋದು. ಇಲ್ಲ ಯಾರ್ದಾರ ಮನೆ ಲೂಟ್ ಮಾಡ್ಕೊಂಡು ನಿನ್ನ ಸ್ವಲ್ಪ ತಿಳ್ಕೊಂಡು ಏನ್ ಮಾತಾಡಿ ಗೊತ್ತಾಳ ಅದಾವಲ್ಲ ಕೆಲಸ ಏನನ್ನೋದು. ಎಲ್ಲಾರ ದಲಾಲಿ ಅಂಗಡಿಯಾಗ ಚೀಲ ದುರಸ್ತಿ ಮಾಡಿದ್ನಿ, ಎಲ್ಲಾರ ಚಾದ ಅಂಗಡಿಯಾಗ ಕಪ್ಪು ಬಸಿ ತೊಳೆದ್ನಿ. ಸುಮ್ಮನೆ ಕೇಳ್ತಾನೇನ್ರಿ ಯಾವನಲ್ಲ ಬಿಟ್ಟು ಹೊಡೆಗೇನೇನ್ರಿ ನಾ ಬರ್ಲೇನ್ರಿ ಕಪ್ಪು ಬಸಿ ತೊಳೆದ. ಏ ಬೂಡಿ ಒಟ್ಟ ನಾನು ಏನಾರ ಮಾಡ್ಲಿ ನಿಮ್ ಸೇನಿಗೆ ಏನಾದ್ರು ಬರ್ತಿರ್ತೀನಿ ನಾನು ಅಷ್ಟೇ. ಮತ್ತೆ ಕಪ್ಪು ಬಸಿ ತೊಳೆದ್ ನಾನು ಸಾಕು ಹಿಂಗ್ ಹೇಳಲ್ಲ ಮಾತ. ಅಲ್ಲ ನೀನು ದುಡ್ದು ರೊಕ್ಕ ನಿನ್ನ ತಲೆ ಕಷ್ಟ ಮಾಡಿಸ್ಕೊಳಕ ಸಾಲುದಿಲ್ಲ. ಏನ್ ನನ್ನ ಚೈನಿ ಆಗಿರ್ತೀನಿ ಅಂತ ಹೇಳ್ತಾನ ಇವತ್ತು ಬ್ಯಾಡೋ ಬಲು ರೂಪಾಯಿ. ಏ ಬುಗುಡಿ ನೀನ್ ಸೀದಾ ನನ್ನ ತೆರೀತದ ಮಾತನ್ನ ನಿನ್ ಕೈ ನಿಮ್ ಮನೆ ದೇವ್ರ ತೆಗೆದು ಕೈ ಇಟ್ಟು ಕರೆ ಹೇಳು. ನೀ ಎಂದು ಕೈ ಬಿಚ್ಚಿ ರೊಕ್ಕ ಕೊಟ್ಟು ನಾನು ತಲೆ ಕಷ್ಟ ಮಾಡ್ತಿದ್ದಿ ಅಲ್ಲ? ಆ ತಿಂಗಳ ತನಕ ನಾದ್ರೆ ಮಂದಿ ಮುಂದೆ ಕಸ ಹೊಡೆದು ತಲೆ ಕಷ್ಟ ಮಾಡ್ಕೊಂಡಿದ್ದೆ ನಾನು. ನನ್ನ ಒಂದು ತಲೆ ಕಷ್ಟಕ್ಕಾಗಿ 100 ಜನರು ಕೂದಲ ತಿಪ್ಪಿ ತರಿಸ್ತೀನಿ. ಅಷ್ಟಾದ್ರೂ ಸಂಸಾರ ಹಚ್ಚಿದ್ರು ಹತ್ತು ಇಲ್ಲ ಮನಸ್ಸು ಮಾಡಿ ಮಂಡಗಚ್ಚಿ ತಗೊಂಡು ಕೆತ್ತಿ ಕೊಟ್ಟ 3 ದಿವಸ ನೆನಪುಳ್ತಿತ್ತು ನೋಡ. ನನ್ನ ಕನಸಿನಾಗ ಸಹಿತ ಅವ್ನು ಮಂಡಗಚ್ಚಿನೇ ಯಾಕೆ ಉಳಿಸ್ತೀನಿ ನೀನು ತಲೆ ಬಿಡಿ ಅಂತೀನಿ. ಏನ್ ಹೇಳು ಬುಗುಡಿ ಅವ್ನ ಮಂಡಗಚ್ಚಿ ನಮ್ಮ ತಲೆ ಅಂತ ನಿನ್ ತಲೆ ಆಗಿದ್ರು ಯಾಕೆ ಬಿಡ ಅಲ್ಲೇ ಇಟ್ಕೊಂಡ್ಬಿಡ. ಅಲ್ಲ ನಾಲ್ಗಿನ ಯಾಕೆ ಅಷ್ಟು ಬಾಯ್ ಮಾಡ್ತಿದ್ವಿ ಬಿಡ. ಅಲ್ಲ ಈಗ ನಿನಗೇನ್ ಹಿಡಿದು ಕಟಿಂಗ್ ಮಾಡಿದಂಗಾಯ್ತು? ಹೋಗ್ಲಿ ಬಿಡು. ಇವತ್ತು ಯಾಕಂದ್ರೆ ಯಾರೇನ ಸರಿ ಇಲ್ಲ. ನಾವಿಬ್ರಿಗೂ ಜಗಳನ ಬೆಳಕತ್ತಿ ಬಿಡತ್ತೀವಿ. ಮುಂಜಾನೆ ಯಾರ ಮುಖ ನೋಡಿದ್ವಿ ಕನ್ನಡಿಯಾಗೆ ನಿನ್ನ ಮುಖ ನೀನ್ ನೋಡ್ಕೊಂಡು ನನ್ನ ಮುಖ ನಾನು ನೋಡ್ಕೊಂಡು ಬಂದೀವಿ ಗೊತ್ತಾ? ಹೌದು ನಾವಂತೂ ಈಗ ಇವ್ರು ಬಂದೀವಿ. ಇಲ್ಲೇ ಎಲ್ಲಾರ ಇದ್ದು ಮತ್ತೆ ಬೆಳಿಗ್ಗೆ ಎದ್ದು ಯಾವ್ದಾರ ಮನ್ಯಾಗ ದುಡೇನಂತ ಮತ್ತೆ ಹಿಂಗ ಇರಕ್ ಬರ್ತದೇನ? ಇಲ್ಲಿ ಎಲ್ಲಿ ವಸ್ತಿರ್ತೀಯ? ಇಲ್ಲಿ ಬೀಗ್ರ ಬಿಸ್ರ ಗುಡೆ ಗುಂಡಾರ ಇಲ್ಲೆಲ್ಲ ನಡಿ ಮುಂದೆ ಈಗಿನ ಕಾಲದಾಗ ಬೀಗರು ಬಿಚ್ಚರ್ ಮನೆಗೆ ಹೋಗ್ತಾನಂತ ನೋಡ್ರಿ. ಬೀಗರು ಬಿಚ್ಚರ್ ಮನಿನ ಕೇಳೋಬೇಡ ಈಗಿನ ಕಾಲದಾಗ. ಹೋಗ್ಬೇಕಂದ್ರೆ ಇಟ್ಕೊಂಡು ಹೋಗ್ಬೇಕು ಬೀಗರ ಮನೆಗೆ. ಬಾಯಿ ತೆಕ್ಕೊಂಡು ಕುಂತಿರ್ತಾವ ತಂದಾರ ಇಲ್ಲ ನಮ್ಮ ಬೀಗರು ಬಂದ್ರ ತಂದಾರ ಇಲ್ಲ. ಗುಡಿ ಗುಂಡಾರ ನಮಗ ಬೇಕಾದಷ್ಟು ಅದಾವಪ್ಪ. ಯಾಕಪ್ಪ ಬೇಕಾಗಿತ್ತು ನಮ್ಗೆ ಗುಡಿ ಗುಂಡಾರ ಸುದ್ದಿ ನಿನಗೆ ತಿಳಿದಿಲ್ಲ ಅಂತ. ಏನದು ಗುಡಿ ಗುಂಡಾರ ನಮ್ಮಂತವ್ರ ದೇವ್ರು ಎತ್ತಿಡ್ಕೊಂಡು ಸತ್ತೋಗ್ಬಿಡ್ತಾವ ನೋಡ. ಮತ್ತೆ ಎಂಥವ್ರು ಹೋಗು ಅಲ್ಲಿ ಶಾಂಪಲ್ ಸೆರೆ ಕುಡಿಯೋ ಸಿಂಪಲ್ ಇಸ್ಪಟ್ ಆಡೋರು ಗುಡಿ ಗುಂಡಾರದಾಗ ಇಸ್ಪೇಟು ಅದೇ ನಾನು ಹೇಳಿದ್ದು. ದೇವ್ರ ಗುಡಿಗಳೆಲ್ಲ ಕುಡುಕರು ಬಿಡಾರ ಆಗ್ತಾವ. ಇದನ್ನ ಕಂಡು ದೇವ್ರ ಸಹಿತ ಕುಡಿಯೋದ್ ಕೈಯಲ್ಲಿ ಕೂತಿರೋ ಇರ್ತಾವಲ್ಲ ಅವ್ರ ಕೈಯಲ್ಲಿ ತರಿಸಂತಾವ ಬಾಟ್ಲಿ. ನಮ್ಮ ಮತ್ತೆ ಕಳ್ಳು ಬಟ್ಲೆ ಬರುತ್ತಲ್ಲ ಕಳ್ಳು ಬಟ್ಟೆ ಇದಾಗಿ ಬರ್ತಲ್ಲ ಅವ್ರಿಗೆ ಸಹಿತ ವಸೂಲಿರ್ತಾವ ಎಲ್ಲೆಲ್ಲಿ ಮಾಡ್ತಾವ ಎಲ್ಲೆಲ್ಲ ಅಂತ. ನಮ್ಮೂರು ಹನುಮಂತನಕ್ಕೂ ಇಸ್ಪಟ್ಟಾಡ ಚಟಾನ ಒಂದ್ ಹಿಟ್ಟು ಬಿಟ್ಟೈತಿ ಬೇಡ ಅನ್ಸುತ್ತೆ. ಆ ಒತ್ತು ಒಂದ್ರದೊಳಗೆ ಮೈ ಮನೆ ಹಂಗಿ ಸೈಟ್ ಮಾಡ್ಕೊಂಡು ಮಂಗೆ ನಿಮ್ಮಂತವ್ರು ಹುಟ್ಟಿ ಒಳ್ಳೆ ದೇವ್ರ ಹೆಸರು ಕೆಡ್ಸಕ್ ನಿಂತ್ಕೊಂಡ್ಬಿಟ್ಟಿರಿ. ದೇವ್ರು ನಮ್ಮ ಹಿರಿಯರ ಕಾಲದಾಗ ತಂಗಿ ನೋಡಿ ಈಗ ಹೊಸ ಒಡವೆ ಮಾಡಿಕೊಡೋಣ ದೇವರಷ್ಟು, ಕುರಿ ಕೋಳಿ ಬ್ಯಾಟಿ ಮಾಡೋಣ ದೇವರು, ಕೇಳೋ ದೇವರಷ್ಟು ಒಟ್ಟು ನೀನು ಮಾತು ಕೇಳಿದ್ರೆ ಇಲ್ಲೆಲ್ಲಾರು ಮಕ್ಕಳು ನೋಡು ಕತ್ತಿಗಳಿಗೆ ನಾವು ಇನ್ನು ಕಡಿಮೆ ಆಗ್ಬೇಕಾದ್ರೆ ಮತ್ತೆ ನಿಮ್ಮಂತರ ಮಾತು ಕೇಳಬೇಕಾಗುತ್ತೆ ನೋಡಿ ನಾವು. ನಮಸ್ಕಾರ ನಮಸ್ಕಾರ ರೀ, ನಮಸ್ಕಾರ ಸರ್ಪಂಚ್ರಿ, ನಮಸ್ಕಾರ ನಮಸ್ಕಾರ. ಅದೇನದ ಹಿಂಗ ಹಿಂಗ ಯಾವ್ದೋ ಒಂದು ದನಕಾಯಿ ಹೊಂಟಂಗೈತಿ ನೋಡೋಣ. ನಮಸ್ಕಾರ ನಮಸ್ಕಾರ. ನಾವು ಈ ಊರ್ ಸರ್ಪಂಚರನ್ನು ಸುತ್ತ 16 ಗೊತ್ತಾಗ್ಬಿಟ್ಟೆ. ಯಾಕ ನಾವು 5 ವರ್ಷ ದೊಡ್ಡ ಮನುಷ್ಯ. ನಮಸ್ಕಾರ ರೀ ಅಪ್ಪ. ನಮಸ್ಕಾರ ಅಪ್ಪ, ನೀವ ನಮ್ಮ ಪಾಲಿಂದ
ದೇವ್ರೇ ಅಪ್ಪ ಓಡಾಡ ದೇವ್ರಿ ಕಳೆ ಹೇಳಿದ್ರು ಕೇಳ್ತ್ರಿ ಸುಳ್ಳು ಹೇಳಿದ್ರು ಕೇಳ್ತ್ರಿ ನೀವ ನಮ್ಮ ಪಾಲಿ ಇದ್ದೇವ ನೋಡ್ರಪ್ಪ ಅವ್ರ ಅಪ್ಪನ ಮತ್ತ ಅವ್ರ ಅಜ್ಜನ ಏನ್ ನಿಮ್ಮ ಅಪ್ಪನ ಮನೆಗೆ ಅಂತ ಅವ್ರ ತಾತನ್ನ ಅವ್ರ ಹಳೆ ಮುಖ್ಯ ಏ ಮೂರ್ಖ ಏನದು ಮೂರ್ಖ ಅಂತ ನೋಡಕಂದ್ರೆ ನನ್ನ ಮೂರ್ಖತನ ನಿಮ್ಗೆ ಹೆಂಗ್ ತಿಳಿಸ್ರಿ ಅದು ಲೇ ಹುಷಾರ್ ಮಾತಾಡ ಹೇಳದು ಅಲ್ಲಂದ್ರೆ ಇವ್ರು ಏನಾರ ಓಹೋ ನೀವು ಡಾಕ್ಟರ್ ಅಂತ ಇರ್ಬೇಕಿದ್ರೆ ಕಾಲ್ ಮಾಡಿ ಇಂತ ಊರಾರ ಇಂತ ಡಾಕ್ಟರ್ ಇರ್ತಾರ ನೋಡ್ರಿ ಡಾಕ್ಟರ್ ಸಾಹೇಬ್ರೆ ನಾನ್ ನಿಮ್ಮ ಹತ್ರ ಅಲ್ಲಿ ಕಿತ್ಕೊಂಡಿಲ್ರಿ ಬೇರೆ ಯಾವ್ದಾದ್ರು ಕಿತ್ಕೊಂಡಿರೋದು ನೋಡ್ರಿ ಇಷ್ಟ ಜನರ ಲೇ ನಾವು ಯಾರಪ್ಪ ಗೊತ್ತಾಯ್ತಿಲ್ಲ ನೆನಪು ಇಟ್ಟುಕೋ ಹೇಳೋದು ಇವ ಕಷ್ಟ ಮಾಡಬೇಕು ಕಷ್ಟನ ಮಾಡ್ಕೊಂಡಿಲ್ಲ ಅವ್ರಿಗೆ ಯಾಕಂದ್ರೆ ಈ ಮದುವೆ ನಡೆದಾಗಿದ್ದು ಒಟ್ಟ ಕಷ್ಟನ ಹೌದಾ ಹಾಗಾದ್ರ ಕತ್ತಿ ಬಟ್ಲ ಎಲ್ಲಿಟ್ಟು ಏನ್ ಚೆನ್ನಾಗಿದೆಯೋ ಮಾರಾಯ ನೀನು ನೋಡಿದ ಕಷ್ಟ ಮಾಡುವಂತ ಗುರುತು ಸಹಿತ ಆಮೇಲೆ ಏನಪ್ಪ ನಾವು ಈ ಊರ ಚೇರ್ಮನ್ ಹೌದ್ರಾ ನೋಡಿ ನಾವು ಇಷ್ಟದಿನ ತನಕ ಏನೇನೋ ಮಾತಾಡ್ತೀವಿ ತಪ್ಪಾತ್ರ ಕ್ಷಮೆ ಮಾಡಿದ್ದೇವ್ರು ಏ ಬುಗುಡಿ ಇವ್ರು ಸರ್ಪಂಚ್ ನಮ್ಮ ನೋಡ ಹೌದ್ರಿ ಹೌದು ನೀವೇನಾಯ್ತು ಒಂದ್ ವರ್ಷ ಪತ್ತಿಲ್ಲ ಎಲ್ಲರೂ ಸಣ್ಣ ತಣ್ಣ ಗಾಳಿ ಬಡ್ಸ್ಕೊಂಡು ಏನಾರ ಒಂದು ಕೆಲಸ ಹಚ್ಕೊಟ್ರೆ ಅನುಕೂಲ ಆಗುತ್ತೆ ಮತ್ತೆ ಹಚ್ಕೊಡ್ತಾರ ಹೌದು ರೈಟ್ ಏನ್ರಿ ರೈಟ್ ಬಾ ನಮ್ಮ ಕೂಡ ಸದ್ಯ ನಮ್ಮ ಪಂಚಾಯತ್ ಆಫೀಸಿನಲ್ಲಿ ಅಪಾಯಿಂಟ್ಮೆಂಟ್ ಮಾಡಿ ಅಂದ್ರೇನ್ರಿ ಅದು ಮಾಡ್ಕೊಂತೀರಿ ಪಾಪ ನೀವು ಇಂಗ್ಲಿಷ್ ಬರಂಗ್ ಕಾಣೋದಿಲ್ಲ ಆ ಭಾಷೆ ನಮ್ಮ ತಲೆಯಾಗ ಹಿಡಿಸೋದನ್ನ ಬಿಡ್ರ ಹೌದು ಅದನ್ನು ಕಲಿಯೋದು ನಿಮ್ಮಂತವರ ಪ್ರಾಣೇನ ಅಲ್ಲ ನಾವು ಸಂತರಾದ ಮೇಲೆ ರೊಕ್ಕ ಕ್ಷೇಣತನ ಮಾಡ್ಲಾರ್ದಂಗೆ ಸಿಕ್ಕರ್ ಕೊಟ್ಟು ಸಿಕ್ಕಂಗ್ ಕಲ್ತ್ಬೇಕು ಈಗ ಈ ಊರಾಗ ದೊಡ್ಡ ವಿದ್ಯಾವಂತ ಅಂದ್ರ ನಾವೇ ನೋಡಿದ್ರ ಗೊತ್ತಾಗ್ತೈತ್ರಿ ದೊಡ್ಡ ಶ್ರೀಮಂತರಂದ್ರ ನಾವೇ ಮತ್ತೆ ಬಿಡು ನಮ್ಮ ಅಧಿಕಾರ ನೋಡಪ್ಪ ಅದು ಆಗ ಈ ಊರಾಗ ಹೆಣ್ಣು ಗಂಡು ಮೊದಲು ಮಾಡಿ ಶರು ಒಡೆದು ಸಾಯ್ತೇವ ಯಾಕಪ್ಪ ನಾವಿಟ್ಟಿವ ಪಂಚಾಯತ್ನಾಗ ಏನೇನ ಕೆಲಸ ಮಾಡ್ಬೇಕಂತ ಅದನ್ನ ಸ್ವಲ್ಪ ಹೇಳ್ತಾರೆ ಮತ್ತೆ ಕೆಲಸ ನೋಡಪ್ಪ ಊರಲ್ಲಿ ಕಂಡ್ಲಿ ಹಚ್ಚಬೇಕು ಆಫೀಸಿನ ಕಸ ಹೊಡಿಬೇಕು ದೊಡ್ಡವ್ರಿಂತಾರೆ ಯಾರು ಬಂದ್ರೆ ಆಸೆ ಕೊಡಿಸ್ಬೇಕು ಅಷ್ಟ ಯಾಕ್ರಿ ಅವ್ರು ಮಲ್ಕೋತೀವಿ ಅಂದ್ರೆ ಆಸೆ ಹೊಚ್ಚಿ ಮಲಗಿಸ್ಬಿಡ್ತೀವಿ ಆದ್ರೆ ಪಗಾರ ಮಾತ್ರ ಪಗಾರ ನಿಕ್ಕಮ್ಮ ಮಂತಲ್ಲಿ 3 ರೂಪೀಸ್ ಕೊಡ್ತೇವೆ ಒಂದು ದೊಡ್ಡ ದೀರ ಎಲ್ಲಾ ಕೂಡ ಅಷ್ಟಾಗಂಗ್ರಿ ಕನ್ನಡದಾಗ್ರಿ ಈ ಭಾಷಾ ನಮ್ ತಲೆ ಹಿಡಿಸೋದಿಲ್ಲ ಸದ್ಯ ತಿಂಗಳಿಗೆ 30 ರೂಪಾಯಿ ಕೊಡ್ತಾನೆ ಏನ್ರಿ ನೀವು ಬರೀ ಬೇಷ ಮುಂದೆ ವರೆಗೆ ಅಲ್ಲ ಬರೀ ನಾನು ಹಿಂದಿಂದ ಮುಂದೆ ಹೋಗ್ಬ ಏಕಟ್ಟಿ ನಿಮ್ಮದಲ್ಲ ಅಂತಾಳ ಬಿಡು ನಮ್ದು